ಓಕೆ ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಯು ಪಿ ಐ ಪಿನ್ ಅನ್ನು ಯಾವ ರೀತಿ ರಿಸೆಟ್ ಮಾಡೋದು ಅಂತ ತಿಳಿಸ್ಕೊಡ್ತೇನೆ. ಇಂದಿನ ವಿಡಿಯೋದಲ್ಲಿ ನಾನು ಯಾವ ರೀತಿ ಚೇಂಜ್ ಮಾಡೋದು ಅಂತ ತಿಳಿಸ್ಕೊಟ್ಟಿದ್ದೆ. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ರಿಸೆಟ್ ಯಾವ ರೀತಿ ಮಾಡೋದು ಅಂತ ನೋಡೋಣ. ಸೊ ನಾನು ಇವತ್ತಿನ ಈ ಒಂದು ರಿಸೆಟ್ ಮಾಡಲಿಕ್ಕೆ ಫೋನ್ಪೇ ಆ್ಯಪನ್ನು ಯೂಸ್ ಮಾಡ್ತಿದ್ದೇನೆ. ಸೊ ನೀವು ಯಾವುದೇ ಒಂದು ಯು ಪಿ ಐ ಆ್ಯಪನ್ನು ಯೂಸ್ ಮಾಡ್ಬೋದು. ನೀವು ಗೂಗಲ್ ಪೇ ಯೂಸ್ ಮಾಡ್ಬೋದು, ಪೇಟಿಎಮ್ ಯೂಸ್ ಮಾಡ್ಬೋದು, ಇನ್ನಿತರ ಯಾವುದೇ ಒಂದು ಯು ಪಿ ಐ ಆ್ಯಪನ್ನು ಯೂಸ್ ಮಾಡ್ಬೋದು. ಎಲ್ಲರಿಗೂ ನಮಸ್ಕಾರ, ನಾನು ತುಳಸಿದಾಸ್, ನೀವು ನೋಡ್ತಾ ಇದ್ದೀರಾ ಟೆಕ್ ಅಂಡ್ ಸಜೆನ್ ಯೂಟ್ಯೂಬ್ ಚಾನೆಲ್. ಸೊ ಓಕೆ, ಇವಾಗ ನಾನು ನೋಡ್ಬೋದು ಫೋನ್ಪೇನ ಓಪನ್ ಮಾಡ್ಕೊಳ್ತೇನೆ. ಸೊ ನೋಡ್ಬೋದು ಫ್ರೆಂಡ್ಸ್, ಇವಾಗ ನಾನು ಇಲ್ಲಿ ಫೋನ್ಪೇನ ಓಪನ್ ಮಾಡ್ಕೊಂಡಿದ್ದೇನೆ. ಸೊ ಫೋನ್ಪೇ ಓಪನ್ ಮಾಡಿಕೊಂಡ ನಂತರ ನಮಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುವಂಥದ್ದು. ಸೊ ನೋಡ್ಬೋದು, ನಾವಿಲ್ಲಿ ಫೋನ್ಪೇಲಿ ಕಾರ್ನರಲ್ಲಿ ಪ್ರೊಫೈಲ್ ಇರುತ್ತೆ ನೋಡ್ಬೋದು, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಮಾಡ್ಕೊಳ್ತಿದ್ದಂಗೆ ನೋಡ್ಬೋದು, ನೀವು ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಇದ್ದಂಗೆ ನಿಮಗೆ ಅಲ್ಲಿ ನೋಡ್ಬೋದು ಮ್ಯಾನೇಜ್ ಪೇಮೆಂಟ್ಸ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಮಾಡ್ಕೊಳ್ತಿದ್ದಂಗೆ ಇಲ್ಲಿ ನೋಡ್ಬೋದು, ಇವಾಗ ಕೆಳಗಡೆ ಸ್ಕ್ರೋಲ್ ಮಾಡಿ ಯು ಪಿ ಐ ಬ್ಯಾಂಕ್ ಅಕೌಂಟ್ಸ್ ಅನ್ನೋ ಒಂದು ಆಪ್ಷನ್ ಇರುತ್ತೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಮಾಡ್ಕೊಳ್ತಿದ್ದಂಗೆ ನೋಡ್ಬೋದು ಬ್ಯಾಂಕ್ ಅಕೌಂಟ್ಸ್ ಅಂತ ಇದೆ. ಸೊ ನೀವು ಫೋನ್ಪೇಗೆ ಎಷ್ಟು ಬ್ಯಾಂಕ್ ಅಕೌಂಟ್ ಲಿಂಕ್ ಮಾಡಿರ್ತೀರಾ, ಸೊ ಅಲ್ಲಿ ತೋರಿಸ್ತಾ ಇರುತ್ತೆ. ಸೊ ನೀವು ಯಾವ ಒಂದು ಬ್ಯಾಂಕ್ ಅಕೌಂಟ್ನ ಒಂದು ಯು ಪಿ ಐ ಪಿನ್ನನ್ನು ಚೇಂಜ್ ಮಾಡ್ಬೇಕು ಅನ್ಕೊಂತಿದ್ದೀರಾ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಮಾಡ್ಕೊಳ್ತಿದ್ದಂಗೆ ನೋಡ್ಬೋದು ನಿಮಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಸೊ ಇವಾಗ ಇಲ್ಲಿ ನೋಡ್ಬೋದು ನಿಮಗೆ ಯು ಪಿ ಐ ಪಿನ್ 6 ಡಿಜಿಟ್ ಯು ಪಿ ಐ ಪಿನ್ ಎಕ್ಸಿಸ್ಟ್ ಅಂತ ಇದೆಯಲ್ವಾ. ಸೊ ಅಲ್ಲಿ ನಿಮಗೆ ರೀಸೆಟ್ ಮತ್ತು ಚೇಂಜ್ ಅನ್ನೋ ಒಂದು 2 ಆಪ್ಷನ್ ಇದೆ. ಸೊ ಅದರಿಂದ ನೀವು ರೀಸೆಟ್ ಮಾಡ್ತೀರಾ ಅಂತಂದರೆ ನೀವು ಎ ಟಿ ಎಮ್ ಕಾರ್ಡ್ ಅಥವಾ ಆಧಾರ್ ಕಾರ್ಡ್ ಮುಖಾಂತರ ನೀವು ಆಧಾರ್ ಕಾರ್ಡ್ ಲಿಂಕ್ ನಂಬರ್ ಮುಖಾಂತರ ನೀವು ಚೇಂಜ್ ಮಾಡ್ಬೋದು, ರೀಸೆಟ್ ಮಾಡ್ಬೋದು. ಸೊ ಚೇಂಜ್ ಅಂತಂದರೆ ಸೊ ನಿಮಗೆ ಓಲ್ಡ್ ಪಿನ್ ಗೊತ್ತಿರಬೇಕಾಗುತ್ತೆ, ಓಲ್ಡ್ ಯು ಪಿ ಐ ಪಿನ್ ಗೊತ್ತಿರಬೇಕಾಗುತ್ತೆ. ಸೊ ನೀವು ಗೊತ್ತಿದೆ ನೀವು ಚೇಂಜ್ ಮೇಲೆ ಕ್ಲಿಕ್ ಮಾಡ್ಬೋದು, ಗೊತ್ತಿಲ್ಲ ಅಂತಂದರೆ ರೀಸೆಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೋದು. ಇವಾಗ ನಾನು ರೀಸೆಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಯಾವ ರೀತಿ ಯು ಪಿ ಐ ಪಿನ್ನನ್ನು ರೀಜನ್ರೇಟ್ ಮಾಡೋದು ಅಂತ ತಿಳಿಸ್ಕೊಡ್ತೇನೆ. ಓಕೆ, ಇವಾಗ ರೀಸೆಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ತೇನೆ. ಸೊ ಕ್ಲಿಕ್ ಮಾಡ್ಕೊಳ್ತಿದ್ದಂಗೆ ಇಲ್ಲಿ ನೋಡ್ಬೋದು ನಮಗೆ ಇವಾಗ 2 ಆಪ್ಷನ್ ಬರುತ್ತೆ. ಸೊ ನಾವು ಆಧಾರ್ ನಂಬರ್ ಲಿಂಕ್ಡ್ ವಿತ್ ಬ್ಯಾಂಕ್ ಅಂತ ಇದೆಯಲ್ಲ, ಸೊ ಅದ್ರ ಮುಖಾಂತರ ಕೂಡ ನಾವು ರೀಜನ್ರೇಟ್ ಮಾಡ್ಬೋದು, ಅಥವಾ ಡೆಬಿಟ್ ಮತ್ತು ಎ ಟಿ ಎಮ್ ಕಾರ್ಡ್ ಅಂತ ಇದೆಯಲ್ಲ ಅದ್ರ ಮುಖಾಂತರ ಕೂಡ ಕ್ಲಿಕ್ ಮಾಡ್ಕೊಳ್ಬೋದು. ಸೊ ಈಸಿ ಸ್ಟೆಪ್ ಅಂತಂದರೆ ಡೆಬಿಟ್ ಕಾರ್ಡ್ ಮೇಲೆ ಹೋಗಿ, ಸೊ ಡೆಬಿಟ್ ಕಾರ್ಡ್ ಆರ್ ಎ ಟಿ ಎಮ್ ಕಾರ್ಡ್ ಅಂತ ಇದೆಯಲ್ವ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕಂಟಿನ್ಯೂ ಮೇಲೆ ಇವಾಗ ಕ್ಲಿಕ್ ಮಾಡ್ಕೊಳ್ಳಿ. ನಾನು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ತೇನೆ. ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ನೋಡ್ಬೋದು ಎಂಟರ್ ದ ಲಾಸ್ಟ್ 6 ಡಿಜಿಟ್ ಆಫ್ ಕಾರ್ಡ್ ನಂಬರ್ ಅಂತ ಇದೆ. ಸೊ ನಮ್ಮ ಒಂದು ಎ ಟಿ ಎಮ್ ಕಾರ್ಡ್ ಅಥವಾ ಡೆಬಿಟ್ ಕಾರ್ಡ್ನ ಒಂದು ಲಾಸ್ಟ್ 6 ಡಿಜಿಟ್ ನಂಬರ್ ಇರುತ್ತೆ ಅಲ್ವಾ, ಸೊ ಕಾರ್ಡ್ ನಂಬರ್ ಅದನ್ನು ನಾವು ಎಂಟ್ರ್ ಮಾಡ್ಕೊಳ್ಬೇಕಾಗುತ್ತೆ, ಮತ್ತು ಎಕ್ಸ್ಪೈರಿ ಡೇಟ್ ಎಂಟ್ರ್ ಮಾಡ್ಕೊಳ್ಬೇಕಾಗುತ್ತೆ. ಇವಾಗ ನಾನು ಕಾರ್ಡ್ ನಂಬರನ್ನು ಎಂಟ್ರ್ ಮಾಡ್ಕೊಳ್ತೇನೆ. ಸೊ ನಂತರ ಇವಾಗ ಎಕ್ಸ್ಪೈರಿ ಡೇಟ್ ಇರುತ್ತೆ ನೋಡ್ಬೋದು. ಸೊ ಎ ಟಿ ಎಮ್ ಕಾರ್ಡಲ್ಲಿ ವ್ಯಾಲಿಡ್ ಥ್ರೂ ಅಂತ ಇರುತ್ತೆ, ಕೆಲವೊಂದ್ಸಲ ಎಕ್ಸ್ಪೈರಿ ಡೇಟ್ ಅಂತ ಇರುತ್ತೆ. ಸೊ ನಾನು ಇವಾಗ ಎಂಟ್ರ್ ಮಾಡ್ಕೊಳ್ತೇನೆ. ಸೊ ನಂತರ ಇವಾಗ ನಾವು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ಕ್ಲಿಕ್ ಮಾಡ್ಕೊಳ್ತಾನೆ ನೋಡ್ಬೋದು, ಇವಾಗ ಬ್ಯಾಂಕ್ ಕಡೆಯಿಂದ ಒ ಟಿ ಪಿ ಬರುತ್ತೆ, 6 ಡಿಜಿಟ್ ಒ ಟಿ ಪಿ ಬರುತ್ತೆ. ಸೊ ಅದು ಆಟೋಮೆಟಿಕ್ಕಾಗಿ ಫಿಲ್ ಆಗಿದೆ, ಯಾಕಂತಂದರೆ ಸಿಮ್ ಅದರಲ್ಲೇ ಇರುತ್ತಲ್ವ, ಆ ಕಾರಣದಿಂದಾಗಿ. ಸೊ ಇವಾಗ ನಾನು ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ತೇನೆ. ಸೊ ಕ್ಲಿಕ್ ಮಾಡಿಬಿಟ್ಟು ಇವಾಗ ನಾವು ನೋಡ್ಬೋದು ಮತ್ತೆ ಒಂದು 6 ಹೊಸ ಡಿಜಿಟ್ ಯು ಪಿ ಐ ಪಿನ್ನ ನಾವಿಲ್ಲಿ ಹಾಕ್ಕೊಳ್ಬೋದು. ಸೊ ಇವಾಗ ನಾನು ಹಾಕ್ಕೊಳ್ತಿದ್ದೇನೆ. ಸೊ ನಂತರ ಇವಾಗ ನಾನು ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ತೇನೆ. ಸೊ ಮತ್ತೆ ಪುನಃ ನಾವು ಕನ್ಫರ್ಮ್ ಮಾಡೋ ಸಲುವಾಗಿ ಸೊ ಅದನ್ನು ರೀಎಂಟರ್ ಮಾಡಬೇಕಾಗುತ್ತೆ. ಸೊ ಇವಾಗ ನಾನು ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ತೇನೆ. ಸೊ ನೋಡ್ಬೋದು ಯು ಪಿ ಐ ಪಿನ್ ಸೆಟ್ ಅಂತ ಬಂದಿದೆ. ಸೊ ಮತ್ತೆ ಕೂಡ ಬಂದಿದೆ ಯು ಪಿ ಐ ಪಿನ್ ಸಕ್ಸಸ್ಫುಲಿ ಸೆಟ್ ಅಂತ. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋ. ಸೊ ಇವತ್ತಿನ ಒಂದು ವಿಡಿಯೋ ಇನ್ಫಾರ್ಮೇಟಿವ್ ಅನಿಸಿದ್ರೆ ಲೈಕ್ ಮಾಡಿ, ಹಾಗೆ ಸಾಧ್ಯವಾದರೆ ಸಬ್ಸ್ಕ್ರೈಬ್ ಮಾಡಿ. ಸೊ ಈ ಒಂದು ವಿಡಿಯೋ ಯಾರಿಗೆ ಅವಶ್ಯಕತೆ ಇದೆ ಅವರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ಲರಿಗೂ ಬಾಯ್, ಜೈ ಹಿಂದ್.